ವಿಷಯದಲ್ಲಾಗ್ಲಿ ಏನಾಗಿದೆ, ಈ ಅನಿಶ್ಚಿತತೆ, ಈ ಒಂದು ಲ್ಯಾಕ್ ಆಫ್ ಕ್ಲಾರಿಟಿ ಇದು ಮುಂದುವರಿದಂತಿದೆ. ಇದು ಮುಂದುವರಿದರೆ ಈ ರಾಜ್ಯದ ರಾಜಕೀಯ ಪರಿಸ್ಥಿತಿ, ಕಾಂಗ್ರೆಸ್ಸಿನ ಕೇಡರ್ನ ಒಂದು ಮೊರಾಲಿಟಿ ಏನಾಗುತ್ತೆ, ಆ ಮೊರಾಲ್ ಸ್ಟ್ರೆಂತ್ ಏನಾಗುತ್ತೆ ಅನ್ನೋದು ಇಟ್ಸ್ ಎ $1 million ಕ್ವಶನ್. ಯಾಕಂದ್ರೆ ಇದು ಹೀಗೆ ಮುಂದುವರೆಬಿಟ್ರೆ, ಫಾರ್ ಎಕ್ಸಾಂಪಲ್ ನಾಳೆ ಈಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಲ್ಲ ಅಂತ ಇವತ್ತಿನ ಸುದ್ದಿ ಪ್ರಕಾರ ಏನು ಬದಲಾವಣೆ ಇಲ್ಲ ಅಂತ ಇಟ್ಕೊಳ್ಳೋಣ. ನನ್ನ ಅನಿಸಿಕೆ ಏನಂದ್ರೆ ಇನ್ನೂ ಫೈನಲ್ ಆಗಿಲ್ಲ, ಕನ್ಕ್ಲೂಡ್ ಆಗಿಲ್ಲ ಡಿಸ್ಕಷನ್, ಇನ್ಕನ್ಕ್ಲೂಸಿವ್ ಇದು. ಬಹುಶಃ ನಾಳೆನೂ ಮುಂದುವರಿತದೆ ಅಂತ ಐ ಆಮ್ ಓನ್ಲಿ ಗೆಸ್ಸಿಂಗ್ ಹಿಯರ್. ಬಟ್ ಎನಿವೇಸ್, let us assume that D.K. Shivakumar will not be CM and Siddaramaiah will continue. ಅವಾಗ ಏನಾಗುತ್ತೆ, ನಾಳೆ ದಿನಾನೇ ನಮ್ಮ ಚಂದ್ರಶೇಖರ್ ಅವರು ಬಿಜೆಪಿ ನಾಯಕರುಗಳು ಆರ್ ಅಶೋಕ್ ಆಗ್ಲಿ ಮತ್ತೆ ಅಶ್ವಥ್ ನಾರಾಯಣ ಆಗ್ಲಿ ಶುರು ಮಾಡ್ತಾರೆ. ನೋಡಪ್ಪ, ನಿಮ್ಗೆ ಜೆಡಿಎಸ್ ಬೇಡ, ಕುಮಾರಸ್ವಾಮಿ ಬೇಡ ಅಂತ ಸೋಲ್ಸಿದ್ರಿ, ಅವ್ರನ್ನ ಕರ್ಕೊಂಡೋಗಿ ನಾವು ಕೇಂದ್ರದ ಮಂತ್ರಿ ಮಾಡಿಬಿಟ್ವಿ, ನೀವು ಮುಖ್ಯಮಂತ್ರಿ ಆಗಿ ಅಂತ ಇಲ್ಲಿ ಗೆಲ್ಸಿದ್ರಿ ಒಬ್ಬರನ್ನ, ಅವ್ರನ್ನ ಹೇಗೆ ನಡೆಸ್ಕೊಳ್ತಾ ಇದೆ ಕಾಂಗ್ರೆಸ್. ಒಂದು ಕಡೆ ಅಹಿಂದ ಚಾಂಪಿಯನ್ ಆದಂತ ಸಿದ್ದರಾಮಯ್ಯ ಮುಂದಿನ ತಿಂಗಳು ಅಹಿಂದ ಸಮಾವೇಶ ಹುಬ್ಬಳ್ಳಿಯಲ್ಲಿ ಮಾಡಿ ಬಲ ಪ್ರದರ್ಶನ ಮಾಡಿದ್ರೆ ಇನ್ನೊಂದು ಸಮುದಾಯ ಅಸಮಾಧಾನಗೊಳ್ಳುತ್ತದೆ. ಈ ಎರಡನ್ನು ಇವತ್ತಿನ ಚರ್ಚೆ ಮಟ್ಟಿಗಳದಾದ್ರೆ ಇದೆಲ್ಲವನ್ನು, ಈ ಎಲ್ಲ ವೇರಿಯೇಬಲ್ಸ್ ಗಳನ್ನ ಬ್ಯಾಲೆನ್ಸ್ ಮಾಡುವಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ವಿಫಲ ಆಗಿದೆ. ಇದು ಇಟ್ ಈಸ್ ನಥಿಂಗ್ ಲೆಸ್ ದನ್ ಎ ಫೇಲ್ಯೂರ್ ಆಫ್ ಕಾಂಗ್ರೆಸ್ ಹೈಕಮಾಂಡ್ ಇನ್ ಬ್ರಿಂಗಿಂಗ್ ಬೋತ್ ಲೀಡರ್ಸ್ ಟುಗೆದರ್ ಆನ್ ದ ಸೇಮ್ ಪೇಜ್. ಫಾರ್ ಎಕ್ಸಾಂಪಲ್, ಈಗ ಸಿದ್ದರಾಮಯ್ಯ ನೀವು ರಾಜ್ಯಸಭೆಗೆ ಬನ್ನಿ ಅಂತ ಹೇಳಿದ ತಕ್ಷಣ ನನ್ನ ಕುರ್ಚಿಗೆ ಯಾರು ಬರ್ತಾರೆ ಅಂತ ಆ ಪ್ರಶ್ನೆ ಎಂಟರ್ಟೈನ್ ಮಾಡಬಾರ್ದು. ಯಾಕಂದ್ರೆ ನನ್ನ ಕುರ್ಚಿಗೆ, ನನ್ನ ಸ್ಥಾನಕ್ಕೆ ಯಾರು ಬರ್ತಾರೆ ಅಂತ ಕೇಳಲೇಬಾರ್ದು. ಪಕ್ಷದ ಹೈಕಮಾಂಡ್ ಸ್ನೇಕ್ ಫೈಟ್ ನಡೀತಾ ಇದೆ. ಏನ್ ನಡೀತಾ ಇದೆ, ಡಾಗ್ ಫೈಟ್ ನಡೀತಾ ಇದೆಯೋ, ಎಂತ ಕಾಕ್ ಫೈಟ್ ನಡೀತಾ ಇದೆಯೋ ಎಲ್ಲ ಜನರಿಗೆ ಅರ್ಥ ಆಗುತ್ತೆ. ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ದಟ್ ಲ್ಯಾಂಗ್ವೇಜ್. ದಟ್ಸ್ ನಾಟ್ ದ ಲ್ಯಾಂಗ್ವೇಜ್ ಆಫ್ ಪಾಲಿಟಿಕ್ಸ್. ನಾನು ಹೇಳ್ತಾ ಇರೋದು, ಇಬ್ರು ನಾಯಕರುಗಳನ್ನ ಸಮನ್ವಯಕ್ಕೆ ತಗೊಂಡ್ಬಂದು ಇಲ್ಲಿ ಪಕ್ಷದ ಹಿತಾಸಕ್ತಿ, 2028 ಚುನಾವಣೆ ಹಿತಾಸಕ್ತಿ ಮತ್ತು ಸಮುದಾಯಗಳ ಬ್ಯಾಲೆನ್ಸ್, ಎಲ್ಲ ಸಮುದಾಯಗಳ ಬರ್ತೀನಿ. ಸ್ವಾತಿ ಅವ್ರಿಗೆ ಅಬ್ಜೆಕ್ಷನ್ ಇದೆ, ರಾಜ್ಯಭಾರ ನಡೆಸ್ತಾ ಇದ್ದಾರೆ, ಎಲ್ಲವೂ ಕರೆಕ್ಟ್ ಆಗಿದೆ ಅನ್ನೋದು ಸ್ವಾತಿ ಅವ್ರ ನಂಬಿಕೆ. ಬಟ್ ಸರ್, ಜೂನ್ 2024, ಜುಲೈ 2024, ಆಗಸ್ಟ್ 2024, ಏಪ್ರಿಲ್ 2025, ನವೆಂಬರ್ 2025, ಫೆಬ್ರವರಿ 2026, ಈಗ ಅಟ್ ಪ್ರೆಸೆಂಟ್ 2026 ಮೇ ಎಂಡ ಸರ್. ಇದು ಅಂದ್ರೆ ನಾನು ಕೊಟ್ಟಿದ್ದ ಪಟ್ಟಿ ರಾಜ್ಯ ನಾಯಕರು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ಲಿಕ್ಕೆ ಹೋದ ಟ್ರಿಪ್ ನ ಡೀಟೇಲ್ಸ್. ಸ್ವಾತಿ ಅವ್ರು ಹೇಳ್ದಂಗೆ ಎಲ್ಲವೂ ಲಿಬರ್ಟಿ ಇದೆ, ರಾಜ್ಯ ನಾಯಕರು ಎಲ್ಲ ಡಿಸಿಷನ್ ತಗೊಂಡು ಹೋಗ್ತಾರೆ ಅನ್ನೋಂಗಿದ್ರೆ ದೆಹಲಿಗೆ ಯಾಕೆ ಪದೇ ಪದೇ ಹೋಗ್ಬೇಕು? ಇಲ್ಲಿನ ರಾಜಸ್ಥಾನ ನಾಗೇಂದ್ರ ಸರ್ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಂದ್ರೆ ದೆಹಲಿ ಟ್ರಿಪ್ಗಳು ಪ್ರತಿ ಬಾರಿ 6+1 ಟ್ರಿಪ್ಗಳಿಂದ ಏನು ಫಲ ಸಿಗಲಿಲ್ಲ ಅಂತಂದ್ರೆ ಏನ್ ಸಂದೇಶ ಕೊಡ್ತಾರೆ? ಅವ್ರ ಉತ್ತರ ಕೊಡಿ ಮೇಡಮ್. ನಾನು ಮತ್ತೊಂದ್ಸತಿ ರಿಪೀಟ್ ಮಾಡ್ತೀನಿ. ಜೂನ್ 2024, ಜುಲೈ 2024, ಆಗಸ್ಟ್ 2024, ಏಪ್ರಿಲ್ 2025, ಯು ಹ್ಯಾವ್ ಟು ಲಿಸನ್. ನವೆಂಬರ್ 2025, ಫೆಬ್ರವರಿ 2026. ನಮಗೆ ಅವಕಾಶ ಸಿಗದಂತ ಸಂದರ್ಭದಲ್ಲಿ ನೀವು ಮಧ್ಯದಲ್ಲಿ ದಯವಿಟ್ಟು ಮಾತಾಡಬಾರದು ಅಂತ ನಾನು ಮೊದಲೇ ಕೇಳ್ಕೊತಾ ಇದ್ದೀನಿ. ಇದು ಕೇಳಿ, ನಾನು ನಿಮ್ಗೆ ಉತ್ತರ ಕೊಡ್ತಾ ಇಲ್ಲ ಮೇಡಮ್, ನಾನು ಇಲ್ಲಿ ಕೊಡ್ತಾ ಇದ್ದೀನಿ, ಇವ್ರಿಗೆ ಹೇಳ್ತಾ ಇದ್ದೀನಿ. ನೋಡಿ, ಯಾವ ಈ ಸರ್ಕಾರವನ್ನ ಕಳೆದ ಬಾರಿ ತಾವು ಏನೇನು ಹೇಳಿದ್ರಿ, ಬೇರೆ ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ರಾಜ್ಯದ ಅಭಿವೃದ್ಧಿ ಆಗಿಲ್ಲ, ಹಾಗೆ ಹೀಗೆ ಅಂತ ಸಂದರ್ಭದಲ್ಲಿ ಈ ರಾಜ್ಯದ ಜನತೆ ಒಂದು ಪೂರ್ಣ ಬಹುಮತ ಕೊಟ್ಟು ಸ್ಟೇಬಲ್ ಸರ್ಕಾರವನ್ನು ಕೊಡಬೇಕು ಅಂತಕ್ಕಂಥದಕ್ಕೆ 136 ಸೀಟ್ ಗೆಲ್ಸ್ ಕಳಿಸಿದ್ರು ನಿಮ್ಮನ್ನ. ಡೇ ಒನ್ನಿಂದ ಇದು ಇವತ್ತೇನು ಹೊಸದಲ್ಲ. ದಿನ ಬೆಳಿಗ್ಗೆ ಆದ್ರೆ ಕೂಡ ನೀವು ಬರೀ ಇದರ ಅಧಿಕಾರ ಕಚ್ಚಾಟದಲ್ಲೇ ಇದ್ರಿ, 2 ಗುಂಪು ಮಾಡಿಕೊಂಡು. ಮತ್ತೊಂದೇನು ಅಂತಂದ್ರೆ ಇಂಪಾರ್ಟೆಂಟ್, ಇದು ಬ್ಲಾಕ್ ಮೇಲ್ ರಾಜಕಾರಣ ಟೋಟಲಿ. ಯಾವ ಅಹಿಂದ ಬಗ್ಗೆ ಆಗ್ಲೇ ಸರ್ ಹೇಳ್ತಾ ಇದ್ರು, ಅಹಿಂದ ಅಲ್ಲಿ ಜೆಡಿಎಸ್ ಅಲ್ಲಿ ಇದೇ ಪರಿಸ್ಥಿತಿನೇ ಮಾಡಿದ್ದು. ನಾನು ಕೊಡ್ಲಿಲ್ಲ ಅಂತಂದ್ರೆ ಅಹಿಂದ ಮಾಡ್ತೀನಿ, ಬ್ಲಾಕ್ ಮೇಲ್ ಮಾಡ್ತೀನಿ ಅಂತಕ್ಕಂಥದನ್ನ. ನೀವು ಬ್ಲಾಕ್ ಮೇಲ್ ಆದ್ರೂ ಮಾಡ್ಕೊಳ್ಳಿ, ಅಹಿಂದ ಆದ್ರೂ ಮಾಡ್ಕೊಳ್ಳಿ, ಮತ್ತೊಂದಾದ್ರೂ ಮಾಡ್ಕೊಳ್ಳಿ. ಮತ್ತೊಬ್ರು ಹೇಳಿದ್ರು ಪೇಪರ್ ಪೆನ್ ಅಂತಕ್ಕಂಥ ಮಾತು ಕೂಡ ಮಾತಾಡಿ. ನಾವೇನು ಹೇಳಿದ್ವಿ ಅಂತಂದ್ರೆ, ನೀವು ಏನಾದ್ರೂ ಮಾಡ್ಕೊಳ್ಳಿ, ಜನಗಳಿಗೆ ಇವತ್ತು ಜ್ವಲಂತ ಸಮಸ್ಯೆಗಳು, ಅನೇಕ ಸಮಸ್ಯೆಗಳು ರಾಜ್ಯದಲ್ಲಿ ಕಾಡ್ತಾ ಇದೆ. ಈ ಸಮಸ್ಯೆಗಳಿಗೆ ತಾವು ಸ್ಪಂದಿಸಿದಾನೆ. ಇವತ್ತು ನೋಡ್ತಿದ್ದೀರಾ, ಉತ್ತರ ಕರ್ನಾಟಕದಲ್ಲಿ ದಿನ ಬೆಳಗಾದ್ರೆ ಮಳೆ ಗಾಳಿ ಸಮೇತ ಬಂದು ಅನೇಕ ಹಳ್ಳಿಗಳು ಇವತ್ತು ಕೊಚ್ಕೊಂಡು ಹೋಗ್ತಾ ಇರುವಂತಹ ಪರಿಸ್ಥಿತಿ. ಒಬ್ಬರಾದ್ರೂ ಇದಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಯಾರು ಸ್ಪಂದಿಸಿದ್ರ?
ಇವರು ಪಾಪ ಸಿಕ್ಕಾಪಟ್ಟೆ ಕಾಳಜಿ ಇದೆ ರಾಜ್ಯದ ಬಗ್ಗೆ, ಅಭಿವೃದ್ಧಿ ಬಗ್ಗೆ. ಇಷ್ಟು ದಯವಿಟ್ಟು ದೊಡ್ಡ ನೀವು ಮಟ್ಟದಲ್ಲಿ ಮಾತಾಡಬಾರ್ದು, ಸ್ಪಂದನೆ ಅಂತಂದ್ರೆ ದಯವಿಟ್ಟು ನೀವು ಮಾತಾಡಬಾರ್ದು. ಮಾಧ್ಯಮದಲ್ಲಿ ಒಂದೇ ಒಂದು ಮಿನಿಸ್ಟರ್ ನ್ಯಾಯ ತೋರಿಸಿ ಸ್ಪಂದನೆ ಆ ಭಾಗಕ್ಕೆ ಹೋಗ್ಬಿಟ್ಟು ಈ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾವು ಅವ್ರ ಜನಗಳ ಸಮಸ್ಯೆಗಳನ್ನ ಆಲಿಸಿದ್ದೀವಿ ಅಂತಕ್ಕಂಥದ್ದು. ಮತ್ತೆ ಇನ್ನೊಂದು ಮಾತು, ಪಾಪ ದುಂದುವೆಚ್ಚ ಬಗ್ಗೆ ಮಾತಾಡ್ತಾ ಇದ್ರು. ಎಷ್ಟು ತಾವ್ ಹೇಳಿದ್ರಿ, ಡೇಟ್ಗಳು ಕೊಟ್ರಿ, ಇನ್ನೊಂದು ಮರ್ತೋಗ್ಬಿಟ್ರಿ, ಬರ್ತಡೇನು ಒಂದಿತ್ತು, ಓಕೆ, ಬರ್ತ್ಡೇ ಕೂಡ ಇತ್ತು, ಅದರಲ್ಲಿ ಬರ್ತ್ಡೇ ಗಿಫ್ಟ್ ಇತ್ತು. ನೋಡಿ, ನೀವು ಬರ್ತ್ಡೇ ಗಿಫ್ಟ್ ಕೊಟ್ಕೋತಿರೋ ಮತ್ತೊಂದು ನಮ್ಗೆ ಅವಶ್ಯಕತೆ ಇರಲಿಲ್ಲ. ನಾನು ಪದೇ ನಾನು ಹೇಳ್ತಾ ಇದ್ದೆ, ವೀಕ್ ಹೈಕಮಾಂಡ್ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಇವತ್ತೇನಂತ ಹೇಳಿದ್ರು ಸನ್ಮಾನ್ಯ ಖರ್ಗೆ ಅವರು ಕರ್ನಾಟಕದವರ ಎಐಸಿಸಿ ಅಧ್ಯಕ್ಷರು, ಅವ್ರಿಗೇನು ಗೊತ್ತಿಲ್ವೇ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ವಿಚಾರಗಳ ಬಗ್ಗೆ? ಜನಗಳಿಗೆ ಗೊತ್ತಾಗಿಲ್ಲ. ಮತ್ತೊಂದು ಮೇಡಮ್, ಸಂಪುಟ ಪುನರ್ರಚನೆ ಅಂತಕ್ಕಂಥ ಪದ ಬಳಕೆ ಮಾಡ್ತಾವ್ರೆ. ಸಂಪುಟ ಪುನರ್ರಚನೆಯಲ್ಲಿ ವಿಷಯ ಏನು ಅಂತಂದ್ರೆ, ಕೆಲವು ಕಳಪೆ ಸಚಿವರುಗಳಿದ್ದಾರೆ, ಕಳಪೆ ಸಾಧನೆಗಳನ್ನ ಕೇಂದ್ರದಲ್ಲಿ ಹೇಳಿದಾರಂತೆ ಹೈಕಮಾಂಡ್ಗೆ. ಹಾಗಾದ್ರೆ ಈ ರಾಜ್ಯದಲ್ಲಿ ಅಭಿವೃದ್ಧಿ ನಡೀತಾ ಇಲ್ವಾ? ದಯವಿಟ್ಟು ಈ ರಾಜ್ಯದಲ್ಲಿ ಈಗ 15 ಜನ ತಗೋತಾ ಇದೀವಲ್ಲ, 10 ಜನ ತೆಗೆದಾಕಿ 15 ಜನ ತಗೋತಾ ಇದ್ದೀವಿ. ಕಳಪೆ ಸಚಿವರುಗಳಿದ್ದಾರೆ ಅಂತಕ್ಕಂಥ ಸ್ಪಷ್ಟ, ಸಾಧನೆ ಆಗಿಲ್ಲ, ಶೂನ್ಯ, ಅದಕ್ಕೆ ತೆಗಿತಾ ಇದ್ದೀವಿ ಅಂತಕ್ಕಂಥದ್ದಾದ್ರೆ ರಾಜಶೇಖರ್ ಸರ್ಗೆ ಪ್ರಶ್ನೆ ಮಾಡಬೇಕು. ಅದಕ್ಕೆ ಮುಂಚೆ ಕರೆಕ್ಟ್ ಸ್ವಾತಿ ಅವರು ಹೇಳ್ತಿದ್ರಲ್ಲ, ಆನ್ ಗ್ರೌಂಡ್ ಇದ್ದಾರೆ ನಾಯಕರು, ಸಚಿವರು ಎಲ್ಲರೂ ಕೂಡ ಮಾಧ್ಯಮದಲ್ಲಿ ಪ್ರಸಾರ ಮಾಡದೆ ಹೋದ್ರು ಕೂಡ ಕೆಲಸ ಮಾಡ್ತಿದ್ದಾರೆ. ಹಾವೇರಿಯಲ್ಲಿ ಮಳೆ ಬಂದು ರೈತರು ಬಾಯ್ ಬಡ್ಕೊಳ್ಳೋ ಪರಿಸ್ಥಿತಿ ಇರುವಾಗ ಎಷ್ಟು ಜನ ಮಿನಿಸ್ಟರ್ ಅಲ್ಲೋದ್ರು ಮೇಡಮ್? ನಾನು ಲೆಕ್ಕ ಕೊಡ್ತೀನಿ. 10+ ಮಿನಿಸ್ಟರ್ಸ್ ಇನ್ ಡೆಲ್ಲಿ ಟುಡೇ. 10+ ಮಿನಿಸ್ಟರ್ಸ್ ಇನ್ ಡೆಲ್ಲಿ. ಹಾವೇರಿಗೆ ಎಷ್ಟು ಜನ ಹೋದ್ರು? ಜಿಲ್ಲಾ ಉಸ್ತುವಾರಿ ಸಚಿವರು ಹೋದ್ರ, ಕೃಷಿ ಸಚಿವರು ಹೋದ್ರ? ನಾನು ಹೇಳ್ತಾ ಇದ್ದೀನಿ, ಉತ್ತರ ಕೊಡ್ತಾ ಇದ್ದೀನಿ ನೋಡಿ. ಬೆಳಗ್ಗೆ ನಾನು ಚಲುವರಾಯಸ್ವಾಮಿ ಅವ್ರ ಹತ್ರ ಮಾತಾಡಿದ್ದೀನಿ. ಇಲ್ಲೇ ಕೂತ್ಕೊಂಡು ಅವ್ರು ಇಡೀ ಒಂದು ಅಲ್ಲಿ ಏನ್ ನಡೀತಾ ಇದೆ ಸಮಸ್ಯೆಯನ್ನ ಮಾನಿಟರ್ ಮಾಡಿದ್ದಾರೆ. ಅಲ್ಲಿ ಡಿಸಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಪ್ರತ್ಯಕ್ಷದರ್ಶಿ ಇದಕ್ಕೆ ಆಯ್ತಾ. ಇದು ಮಾಧ್ಯಮಗಳಲ್ಲಿ ಬರ್ಲಿಲ್ಲ ಅಂತಂದ್ರೆ ನಾವು ಕೆಲಸ ಮಾಡ್ತಿಲ್ಲ ಅಂತ ಅರ್ಥ ಅಲ್ಲ. ಮಾಧ್ಯಮಗಳಲ್ಲಿ ಏನ್ ಸುದ್ದಿ ಬರುತ್ತೆ ಅದೇ ಸರ್ಕಾರದ ರಿಪೋರ್ಟ್ ಕಾರ್ಡ್ ಅಂತ. ರಾಜಶೇಖರ ತಳವಾರ್ ಅವರಿದ್ದಾರೆ ನಮ್ಮ ಜೊತೆಯಲ್ಲಿ, ವಾಲ್ಮೀಕಿ ಸಮುದಾಯದ ಮುಖಂಡರು. ರಾಜಶೇಖರ್ ಅವರೇ ನಮಸ್ಕಾರ. ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ, ಇವತ್ತು ಏನೋ ಒಂದು ಡಿಸಿಷನ್ ಆಗ್ಬಿಡಬಹುದಾಗಿತ್ತಂತೆ, ಆದ್ರೆ ಸತೀಶ್ ಜಾರಕಿಹೊಳಿ ಅವರ ಕೆಪಿಸಿಸಿ ಪಟ್ಟದ ಡಿಮ್ಯಾಂಡ್ ಇಸ್ ಮೇಕಿಂಗ್ ದ ಮ್ಯಾಟರ್ ಕಾಂಪ್ಲಿಕೇಟೆಡ್. ಸತೀಶ್ ಜಾರಕಿಹೊಳಿ ಅವರ ಈ ಡಿಮ್ಯಾಂಡ್ ಇಂದಾಗಿ ಹೈಕಮಾಂಡ್ಗೆ ಸ್ವಲ್ಪ ಕಷ್ಟ ಆಗ್ತಿದೆಯಂತೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಇಬ್ಬರೇ ಆಗಿದ್ದಿದ್ರೆ ಕನ್ವಿನ್ಸ್ ಮಾಡಬಹುದಾಗಿತ್ತು ಅನ್ನೋದು ನಮಗೆ ಮೂಲಗಳ ಮಾಹಿತಿ. ತಾವೇನ್ ಹೇಳ್ತೀರಿ ಈ ಬಗ್ಗೆ?